ಗುಡ್ ಮಾರ್ನಿಂಗ್ ಪ್ರೇಕ್ಷಕ ಪ್ರಭುಗಳು ಹೇಗಿದ್ರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್ ಒಂದು ಮಾನ್ಸೂನ್ ರೈಡ್, ಬೈಕ್ ರೈಡ್ ಹಾಕ್ಕೊಂಡಿದ್ದೀವಿ ಕುದುರೆಮುಖಕ್ಕೆ. ಇಲ್ಲಿಂದ ಒಂದು 300 ಕಿಲೋಮೀಟ್ರ್ ಇದೆ. ಸೊ ನಾವು ಪ್ಲ್ಯಾನ್ ಏನೋ ಮಾಡಿದ್ವಿ, ಪ್ರೋಗ್ರಾಮ್ ಎಲ್ಲ ಫಿಕ್ಸ್ ಆಯಿತು. ಬಟ್ ನಮಗೆ ಒಂದು ಆಶ್ಚರ್ಯ ಆಯಿತು. ಅದೇನು ಆಶ್ಚರ್ಯ, ಇನ್ ಸರ್ಪ್ರೈಸ್ ಅನ್ನೋದನ್ನು ಇನ್ನು ಸ್ವಲ್ಪ ಹೊತ್ತರಲ್ಲಿ ಹೇಳ್ತೀನಿ. ಸೊ ಇಲ್ಲಿನ ಮೀಟಿಂಗ್ ಪಾಯಿಂಟ್ ಇದೆ ಪಾರ್ಲೆಜಿ ಟೋಲ್ ಹತ್ರ. ಸೊ ಅಲ್ಲಿಗೆ ಹೋಗಿ ಅದೇನು ಸರ್ಪ್ರೈಸ್ ಅಂತ ನಿಮ್ಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಗೈಸ್, ಇಲ್ಲಿ ಪಾರ್ಲೆಜಿ ಟೋಲ್ಗೆ ಬಂದಿದ್ದೀವಿ. ಸೊ ಇದು ನೋಡಿ, ನಾ ಏನು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಯೂಶ್ವಲಿ ನಾವು ಬೈಕ್ ರೈಡ್ ಅಂತ ತಕ್ಷಣ ಜೆಂಟ್ಸ್ ಎಲ್ಲ ಹೋಗ್ತಾ ಇದ್ವಿ. ಬಟ್ ಈಗ ಬೈಕ್ ರೈಡು, ಕಾರ್ ರೈಡು, ಫ್ಯಾಮ್ಲಿ ರೈಡು, ಏನೋ ಫ್ಯಾಮ್ಲಿ ರೈಡು ಎಲ್ಲ ಆಗಿದೆ. ನಾವೆಲ್ಲರೂ ಹೋಗ್ತೀವಿ ಅಂದ ತಕ್ಷಣ ಫ್ಯಾಮ್ಲಿಯವರು ಯಾವಾಗ ನೀವೇ ಹೋಗ್ತೀರಾ, ನಮ್ಮನ್ನು ಕರ್ಕೊಂಡು ಹೋಗಿ ಅಂದರು. ಹೀಗಾಗಿ ಸೊ ಈಗ ಬೈಕು ಕಾರು 50-50 ಆಗಿದೆ ಆ್ಯಂಡ್ ಫ್ಯಾಮ್ಲೀಸು ಎಂಟ್ರಿ ಆಗಿದೆ. ಸೊ ಫಸ್ಟ್ ಟೈಮ್ ನಮ್ಮ ಸಂಚಾರಿ ಬೈಕರ್ಸಲ್ಲಿ ಫ್ಯಾಮ್ಲೀಸ್ ಎಲ್ಲ ಹೋಗ್ತಾ ಇರೋದು. ಅದ್ರ ಕಾರು ಬೈಕು ಇದು ಎರಡರಲ್ಲಿ ಹೋಗ್ತಾ ಇರೋದು. ಇದರಲ್ಲಿ 1-2 ಕಾರ್ ಇರ್ತದೆ ಕೆಲವು ಸಲ. ಬಟ್ ಈ ಸಲ 7 ಕಾರು 8-9 ಬೈಕ್ ಇದೆ ಅಷ್ಟೇ. ಸೊ ಇಲ್ಲಿಂದ ಒಂದು 15 ನಿಮಿಷದಲ್ಲಿ ಹೊರಡ್ತೀವಿ. ಇಲ್ಲಿಂದ ಸ್ಟ್ರೈಟ್ 100 ಕಿಲೋಮೀಟರ್ಸ್ಗೆ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಮಾಡಿದ್ದೀವಿ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಕುದುರೆಮುಖ. ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಗಾಯ್ಸ್, ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಸಿದ್ವಿ. ಬ್ರೇಕ್ಫಾಸ್ಟ್ ಆಯಿತು. ಹಾಗೆ ಚಾರ್ಜಿಂಗ್ ಸ್ಟೇಷನ್ ಪಕ್ಕದಲ್ಲೇ ಇತ್ತು. ಸೊ ನಮ್ಮ ಅಣ್ಣಂದು ಕ್ರಿಟಾ ಇವಿ, ಸೊ ಅವನದು ಚಾರ್ಜ್ ಮಾಡಿದ್ವಿ. ಹಾಗೆ ನನ್ನ ಗಾಡಿ ವಿನ್ಸರ್ ಇವಿ, ಸೊ ಅದನ್ನೂ ಚಾರ್ಜ್ ಮಾಡಿದ್ವಿ. ಸೊ ಆರಾಮಾಗಿ ಈಗ ಕುದುರೆಮುಖ ಹೋಗ್ಬೋದು. ಮುಂಚೆನೂ ಹೋಗ್ಬೋದಿತ್ತು, ಒಂದು 30 ಕಿಲೋಮೀಟರ್ದು ಸ್ವಲ್ಪ ಹಾಗೆ ಹೀಗೆ ಅನಿಸ್ತಾಯಿತ್ತು. ಸೊ ಯಾಕೆ ಹೆಂಗಾದ್ರು ಚಾರ್ಜಿಂಗ್ ಸ್ಟೇಷನ್ಸ್ ಇದೆಯಲ್ಲ, ಚಾರ್ಜ್ ಮಾಡಿದ್ವಿ. ಸೊ ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತು. ಸೊ ನಾನು ಸ್ನೇಹಿತರೆಲ್ಲ ಬಂದಿದ್ದಾರೆ. ಹೀಗೆ ನಾನು ಬೈಕ್ನ ಕ್ಯಾನ್ಸಲ್ ಮಾಡಿ ಇದನ್ನು ತೊಗೊಂಡೆ, ಕಾರ್ ತೊಗೊಂಡೆ. ಕಾರಲ್ಲಿ ಹೋಗೋ ಅಂತ ನೋಡಿ, ಮಳೆ ಬರೋ ಶುರು ಆಯ್ತು ಈಗ. ಸೊ ಸ್ಟಾರ್ಟೆಡ್ ರೈನಿಂಗ್. ಆದರೂ ರೈನಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. ಬೈಕ್ನ ನಿಲ್ಲಿಸ್ಬಿಟ್ಟು ಕಾರಲ್ಲಿ ಬಂದೆ. ಸೊ ಅದೊಂದು ಸ್ವಲ್ಪ ಬೇಜಾರು ಇದೆ, ಒಂದು ಖುಷಿನೂ ಇದೆ, ಮಳೆ ಬರೋ ಬರ್ತಾ ಇದೆಯಲ್ಲ ಅಂಥೇಳಿ. ಸೊ ಈಗ ಬ್ರೇಕ್ಫಾಸ್ಟ್ ಆಯಿತು. ಸರಿ, ನಮ್ಮ ಈಗ ಕುದುರೆಮುಖ ಹೊಡ್ತೀವಿ. ಅರೌಂಡ್ 180 ಕಿಲೋಮೀಟರ್ಸ್. ಅಷ್ಟು ಫಾಸ್ಟ್ ಹೋಗೋಕ್ಕಾಗಲ್ಲ, 4 ಅವರ್ಸ್ ಆಗುತ್ತೆ, ಘಾಟ್ ಸೆಕ್ಷನ್ ಇದೆ. ಸೊ ಬನ್ನಿ ಕುದುರೆಮುಖಕ್ಕೆ ಹೋಗೋಣ. ಅದು ಮಧ್ಯೆ ಒಂದು ಕಾಫಿ ಶಾಪ್ ತೊಗೊಳ್ಳೋಣ, ಯಾಕಂದ್ರೆ ಮಳೆ ಬರ್ತಾ ಇದೆಯಲ್ಲ. ಐ ಥಿಂಕ್ ವಿಲ್ ಟೇಕ್ ಅ ಕಾಫಿ ಬ್ರೇಕ್. ಬನ್ನಿ ಹೋಗುವ.
ಗೈಸ್ ಫೈನಲಿ ರೀಚ್ ಆದ್ವಿ. ಕಾಪಿ ಕಾಡು ಹಾಲಿಡೇ ರೆಸಾರ್ಟ್ ಅಂಥೇಳಿ. ವ್ಯೂ ತುಂಬ ಚೆನ್ನಾಗಿದೆ. ಕಾರ್ಲು ಪಾರ್ಕ್ ಮಾಡಿದ್ವಿ, ಬೈಕ್ಸ್ ಆ ಕಡೆ ಇದೆ. ಸೊ ಇದು ಒಂದು ವ್ಯೂ, ತುಂಬ ಚೆನ್ನಾಗಿದೆ ರೆಸಾರ್ಟು. ಟೈಮ್ ಆಲ್ರೆಡಿ ಆಲ್ಮೋಸ್ಟ್ 2:45 ಇದೆ. ಫಸ್ಟ್ ಊಟ ಮಾಡ್ತೀನಿ, ಎಲ್ಲರೂ ಊಟ ಮಾಡಿ ಆಮೇಲೆ ನಿಮಗೆ ರೆಸಾರ್ಟ್ಸು ಇಲ್ಲಿ ಸರೌಂಡಿಂಗ್ ಏನಿದೆಲ್ಲ ತೋರಿಸ್ತೀನಿ. ಹೊಟ್ಟೆ ತುಂಬ ಹಸಿತಾ ಇದೆ, ಬನ್ನಿ ಊಟ ಮಾಡೋಣ. ಗೈಸ್ ಊಟ ಎಲ್ಲ ಆಯಿತು. ರೆಸಾರ್ಟ್ ಅದು ನಿಮಗೆ ತೋರಿಸೋಣ ಅಂತಿದ್ದೆ, ಅದು ಆಮೇಲೆ ತೋರಿಸ್ತೀನಿ. ಯಾಕಂದ್ರೆ ನಮ್ಗೆ ಟೈಮ್ ಇಲ್ಲ, ಕತ್ಲಾಗ್ಬಿಡುತ್ತೆ. ಒಂದಿಷ್ಟು ಸೈಟ್ ಸೀನ್ ಹೋಗೋಣ ಅಂತ ಇದ್ದೀವಿ. ಸೂರ್ಮನೆ ಫಾಲ್ಸ್ ಅಂತ ಒಂದು ಇದೆಯಂತೆ, ಹಾಗೆ ಇನ್ನೊಂದು ಹ್ಯಾಂಗಿಂಗ್ ಬ್ರಿಡ್ಜ್, ಇವೆರಡೇ ನಮಗೆ ನೋಡೋಕ್ಕಾಗೋದು. ಅಲ್ಲಿ ಕುದುರೆಮುಖ ಪೀಕ್ ಹೋಗಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಂತೆ. ಸೊ ಅದು ಆಗಲ್ಲ, ನಮ್ಗೆ ಗೊತ್ತಿರಲಿಲ್ಲ ಪರ್ಮಿಷನ್ ತೊಗೊಳ್ಳೋದು, ಹೀಗಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಸದ್ಯಕ್ಕೆ ಇವೆರಡು ನೋಡಿಕೊಂಡು ಬಂದಮೇಲೆ ನಿಮಗೆ ರೆಸಾರ್ಟ್ ತೋರಿಸ್ತೀನಿ. ಸೊ ಬನ್ನಿ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗೋಣ. ಇಲ್ಲಿ ಮೇನ್ ರೋಡಿಂದ ಒಳಗಡೆ ಒಂದು 3 ಕಿಲೋಮೀಟ್ರ್ ಇದೆ ಹ್ಯಾಂಗಿಂಗ್ ಬ್ರಿಡ್ಜು. ಬಟ್ ಗಾಡಿ ಬರಲ್ಲ, ಮಳೆ ಬಂದಿದೆ, ಎಲ್ಲ ಕಡೆ ಕೊಚ್ಚೆ, ಗಾಡಿ ಕಚ್ಕೊಳ್ಳುತ್ತೆ. ಹೀಗಾಗಿ ಗಾಡಿ ಎಲ್ಲ ಅಲ್ಲೇ ಪಾರ್ಕ್ ಮಾಡಿದ್ವಿ. ಆ ಕಡೆ ಎಲ್ಲ ಟ್ರಾಫಿಕ್ ಅಲ್ಲ, ಎಲ್ಲ ಬ್ಲಾಕ್ ಆಗಿದೆ. ಸೊ ಈ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ತಾಯಿದ್ವಿ. ನೋಡಿ ಈ ಥರ ಇದೆ ದಾರಿ. ಸೊ ಎಲ್ಲ ಗಾಡಿನೂ ಅಲ್ಲೇ ಪಾರ್ಕ್ ಮಾಡಿದ್ದಾರೆ. ಸೊ ಇದು ರೂಟು ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಬನ್ನಿ ಹೋಗುವ. ಅದೇ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗೋ ದಾರಿ. ಇದೆಲ್ಲ ಕೊಚ್ಚೆ, ನಿಜವಾಗ್ಲೂ ವೀಲ್ ಸಿಗಾಕೊಂಬಿಡುತ್ತೆ ಇಲ್ಲಿ, ಸುಮ್ಮನೆ ರಿಸ್ಕು. ಅದಕ್ಕೆ ಗಾಡಿಯಲ್ಲೇ ಪಾರ್ಕ್ ಮಾಡಿ ಬಂದ್ವಿ. ಸೊ ಇದು ಮೇಲೆ ಹತ್ತಿ ಹಾಗೆ ಹೋಗುವ. ಬನ್ನಿ ಹೋಗುವ. ಸೊ ಇದೆ ಹ್ಯಾಂಗಿಂಗ್ ಬ್ರಿಡ್ಜ್. ಓ ಸಕ್ಕತ್ತಾಗಿದೆ ನೋಡೋಕೆ ಸೀನ್ರಿ. ಮೊನ್ನೆ ಮಾತಾಡಿದ್ದೀನಿ, ಗುರುವಾರ. ತುಂಬ ಹಳೆ ಬ್ರಿಡ್ಜ್ ಅನ್ಸುತ್ತೆ, ಭಯ ಆಗತ್ತೆ ನಡ್ಕೊಂಡು ಹೋಗಕ್ಕೆ. ಸ್ವಲ್ಪ ವೈಬ್ರೇಷನ್ ಇದೆ, ಎಲ್ಲ ರಸ್ಟ್ ಹಿಡಿದಿದೆ. ವೆಯ್ಟ್ ಜಾಸ್ತಿ ಆದರೆ ಭಯ ಆಗುತ್ತೆ. ದಯವಿಟ್ಟು ಯಾರೋ ಅಲ್ಲಾಡ್ಸ್ಬೇಡಿ, ಆಲ್ರೆಡಿ ಅಲ್ಲಾಡ್ತಾ ಇದೆ. ಚೂರು ಮೀಟ್ರ್ ಆಫ್ ಆಗುತ್ತೆ. ಅಲ್ಲಾಡ್ತಾ ಇದ್ರೆ ಬ್ಯಾಲೆನ್ಸ್ ಸಿಗಲ್ಲ. ಫೈನ್ ಸರ್. 이거 맞아나?
ಹೆಂಗಿದೆ ಸರ್ ಬ್ರಿಡ್ಜು? ಎಲ್ಲ ಕಬ್ನ ರಸ್ಟ್ ಇಟ್ಬಿಟ್ಟಿದೆ ಅಲ್ಲ? ಹಾಂ. ಇಲ್ಲಿ ನೋಡಿ, ಲೀಚ್ ಯಾರೋ ರಕ್ತ ಕುಡ್ದಿದೆ, ಭಯಂಕರ ಎಷ್ಟು ದಪ್ಪ ಆಗಿದೆ ನೋಡಿ. ಅದು ಹುಷಾರಾಗಿರ್ಬೇಕಿಲ್ಲ, ಲೀಚ್ ಜಾಸ್ತಿ. ಗೈಸ್, ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ಬ್ಲಾಕ್ ಆಗಿಬಿಡ್ತು. ಯಾರೋ ಟಿ ಟಿ ಬಂದ್ಬಿಟ್ಟಿತ್ತಲ್ಲಿ, ಸೊ ಗಾಡಿ ಫುಲ್ ಬ್ಲಾಕು. ಆಮೇಲೆ ಕೊಚ್ಚೆ ಗಾಡಿಗಳು ಸಿಗಾಕೊಂಡು ಭಾಳ ಕಷ್ಟ ಆಯ್ತು. ಅಲ್ಲಿ ಆಚೆ ಬರೋದೇ ಭಾಳ ಪದ್ಧತಿ ಆಯಿತು. ಗಾಡಿ ಎಲ್ಲ ಮಣ್ಣು, ನಮಗೆಲ್ಲ ಮಣ್ಣು. ಸೊ ಇನ್ನೊಂದು ಸೂರ್ಯಮನೆ ಫಾಲ್ಸ್ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ, ಇಲ್ಲೇ ಸಾಕಾಗೋಯ್ತು. ಗಾಡಿಗಳು ಸ್ಟಕ್ಕಾಗಿ ಅದು ತುಂಬ ಸಿಂಗಲ್ ರೋಡು, ಮಳೆ ಬಂದು ಎಲ್ಲ ಕೊಚ್ಚೆ ಆಗಿಬಿಟ್ಟಿದೆ. ಹೀಗಾಗಿ ಆ ಕಡೆ ಹೋಗೋಕ್ಕೆ ಆಗಲಿಲ್ಲ. ಸೊ ಬೇಡ ಅಂತ ಹೇಳಿ ಸ್ಟ್ರೈಟ್ ಅವೇ ವಿ ಕೇಮ್ ಬ್ಯಾಕ್ ಟು ರೆಸಾರ್ಟ್. ಸ್ನಾನ ಮಾಡ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಈಗ ಪಾರ್ಟಿ ಶುರು ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ಪಾರ್ಟಿ ಈಗ ಶುರು ಆಗತ್ತೆ. ಸೊ ನೀವೆಲ್ಲ ನೋಡಿದ್ರಿ, ನಾವು ಕುದುರೆಮುಖ ಜರ್ನಿ ಆಗಿರ್ಬೋದು, ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಆಗಿರ್ಬೋದು. ಸೊ ಕಂಪ್ಲೀಟ್ ಈ ಒಂದು ಎಪಿಸೋಡ್ ಒಂಥರ ಫ್ಯಾಮ್ಲಿ ಟೂರು, ಮೋರ್ ದ್ಯಾನ್ ಎ ಬ್ಯಾಕಿಂಗ್, ಇಟ್ ಇಸ್ ಅ ಫ್ಯಾಮ್ಲಿ ಟೂರ್. ಸೊ ಈಗ ಪಾರ್ಟಿ ಶುರು ಆಗುತ್ತೆ, ಬನ್ನಿ ಪಾರ್ಟಿ ಮಾಡೋಣ. ಗುಡ್ ಮಾರ್ನಿಂಗ್. ರಾತ್ರಿ ಪಾರ್ಟಿ ತುಂಬ ಜೋರಾಗಿತ್ತು. 1 ಗಂಟೆ ಆಯಿತು ಮಲ್ಕೊಳ್ಳೋಷ್ಟರಲ್ಲಿ. ನಿನ್ನೆ ಮಾನ್ಸೂನ್ ರೈಡ್ ಅಂತ ನಾವು ಅಂದ್ಕೊಂಡು, ಇವತ್ತು ಮಾನ್ಸೂನು ನಿನ್ನೆ ಆಗಿಲ್ಲ, ಈಗ ಶುರು ಆಯಿತು, ಮಳೆ ಶುರು ಆಗ್ತಿದೆ. ನಿನ್ನೆ ನೋಡ್ಬೋದು ನೀವು, ಒಳ್ಳೆ ವ್ಯೂ ಇದೆ. ಇದು ಭದ್ರಾ ನದಿ ಅಂತ ನಮ್ಮ ರೆಸಾರ್ಟ್ ಪಕ್ಕದಲ್ಲೇ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ತೋರಿಸ್ತೀವಿ. ಇದು ರೂಮ್ಸು 5 ಶೇರಿಂಗ್ ಇದೆ, 3 ಶೇರಿಂಗ್ ಇದೆ. ಕಂಪ್ಲೀಟ್ ವ್ಯೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಲೊಕೇಶನ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಚೆನ್ನಾಗಿದೆ. ಅಂತಂದರೆ ಕುದುರೆಮುಖ ಪೀಕಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಪರ್ಮಿಷನ್ ಬೇಕಂತೆ. ಅಂದರೆ ನಾವು ಇಲ್ಲಿಂದ ಕಾರ್ಕಳಕ್ಕೆ ಪಾಸ್ ಆದರೆ ಬಿಡ್ತಾರಂತೆ, ಅಥವಾ ಶೃಂಗೇರಿಗೆ ಹೋಗಿದ್ರೆ ಬಿಡ್ತಾರಂತೆ. ಹಿಂಗೆ ಹೋಗಿ ವಾಪಸ್ ಬರೋಕ್ಕೆ ನಮಗಲ್ಲಿ ಬರೀ ಇಲ್ಲಿ ಪೀಕ್ ನೋಡ್ಕೊಂಡು ಬರ್ತೀವಿ ಅಂತ ಪರ್ಮಿಷನ್ ತೊಗೋಬೇಕಂತೆ. ಅಷ್ಟು ಒಳಗೆ ಟೈಮ್ ಇರಲಿಲ್ಲ, ಅದೊಂದು ಬೇಜಾರಾಯಿತು. ಅಲ್ಲಿ ಕವರಪ್ ಮಾಡೋಕ್ಕಾಗಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗೆಟ್ ಬ್ಯಾಕ್ ಟು ಯು.
ಗಾಯ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಈಗೆಲ್ಲ ಹೊರಡ್ತಾ ಇದ್ದೀವಿ. ಒಂದು ಫೋಟೋ ಸೆಷನ್ ಆಯಿತು. ಯಾಕೆ ಅಂತಂದರೆ 75th ಟೂರ್ ಇದು, ಅದಕ್ಕೆ ಡೈಮಂಡ್ ಜೂಬ್ಲಿ ಅಂಥೇಳಿ ಟೀ ಶರ್ಟ್ಸ್ ಎಲ್ಲ ಮಾಡಿದೆ ನೋಡಿ. ಸೊ 75 ರೈಡ್ ಆಗಿದೆ. ನಾನೊಂದು 15-20 ಜಾಯ್ನ್ ಆದೆ. ಮೊದಲಿಂದ ಅವರು ಮಾಡ್ಕೊಂಬರ್ತಾಯಿದ್ರು, ಈಗ ನಾನು ಲೇಟಾಗಿ ಜಾಯ್ನ್ ಆದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕುದುರೆಮುಖ. ಬಟ್ ಒಂದು ಜಾಗ ಅಂದರೆ ಅಲ್ಲಿಗೆ ಹೋಗಲಿಲ್ಲ, ಕುದುರೆಮುಖ ಮೈನ್ ಪೀಕ್ ಪಾಯಿಂಟ್ಗೆ. ಅದೊಂದು ಬಿಟ್ಟರೆ ಮಿಕ್ಕಿದೆಲ್ಲ ಕವರ್ ಮಾಡಿದ್ದೀನಿ. ಸೊ ಇಲ್ಲಿಂದ ಈಗ ನಾವು ಹೊರನಾಡು ದೇವಸ್ಥಾನಕ್ಕೆ ಹೋಗ್ತೀವಿ. ಒಂದು 3 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿವರೆಗೆ ಬಂದಿದ್ದೀವಿ ಅಂದಮೇಲೆ ಒಂದು ದರ್ಶನ ಮಾಡೋಣ ಅಂಥೇಳಿ. ನಾನು ಅದರದ್ದು ಕವರ್ ಮಾಡಲ್ಲ, ಯಾಕಂದರೆ ನಾನು ಲಾಸ್ಟ್ ಟೈಮು ಹೊರನಾಡೋದು ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಅದು ಸಬ್ಸ್ಕ್ರೈಬ್ ಮಾಡೋದು ನಮಗೊಂದು ಸ್ಫೂರ್ತಿ. ಸೊ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಆರೋಗ್ಯವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.